ಆರೋಪಿತರು ಬಂದು ಸುಮಾರು 20 kg ಚಿನ್ನಾಭರಣ ಮತ್ತು 1,04,00,000 ಹಣವನ್ನು ದೋಚ್ಕೊಂಡು ಹೋಗಿದ್ರು. ಆ ಪ್ರಕರಣದಲ್ಲಿ ಈಗಾಗಲೇ ಉರ್ಜಂತಿಯಲ್ಲಿ ಏನು ವೆಹಿಕಲ್ ಅಪಘಾತ ಆಗಿ ಸಿಕ್ಕಾಕೊಂಡು ಬೀಳುತ್ತೆ, ಆ ವೆಹಿಕಲ್ನಿಂದ ನಾವು ಸುಮಾರು 888 ಗ್ರಾಮ್ ಚಿನ್ನ ಮತ್ತು 1,01,60 ನಗದು ಹಣವನ್ನು ವಶಪಡಿಸಿಕೊಂಡಿದ್ವಿ. ಆ ಉರ್ಜಂತಿ ವಿಲೇಜನ್ನು ಸುಮಾರು 2 ದಿನಗಳ ಕಾಲ ನಾವು ರಾತ್ರಿ ಇಂತಲೇ ಹಿಡ್ಕೊಂಡು ಕಾರ್ಡಿಂಗು ಸರ್ಚ್ ಆಪರೇಷನ್ಸ್ಗಳನ್ನ ಕೈಗೊಂಡಾಗ ನಮಗೆ 2 ದಿನದಲ್ಲಿ ಅಂದರೆ ಒಂದು 2 days ಆದಮೇಲೆ ಒಂದು ಪಾಲು ಬಿದ್ದಂಥ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗಲ್ಲಿ ಮೋಸ್ಟ್ ಪ್ರಾಬಬಲಿ ಆರೋಪಿ ತಪ್ಪಿಸ್ಕೊಂಡು ಉರ್ಜಂತಿ ಊರಿಂದ ಅದನ್ನು ತಗೊಂಡು ಕ್ಯಾರಿ ಮಾಡ್ಕೊಂಡು ಹೋಗೋಕೆ ಆಗದೇ ಇರೋ ಕಾರಣಕ್ಕೋಸ್ಕರ ಅದನ್ನು ಪಾಲು ಬಿದ್ದ ಮನೆ ಮೇಲೇ ಬಿಟ್ಟು ಹೋಗಿದ್ದಾರೆ ಅನ್ನೋದು ನಮ್ಮ ತನಿಖೆ ಹತ್ರ ಕಂಡು ಬರ್ತಾ ಇದೆ. ಅಲ್ಲಿ ಸಿಕ್ಕಿರುವಂಥ ಬ್ಯಾಗಲ್ಲಿ 6.54 kg ಚಿನ್ನಾಭರಣ ಮತ್ತು 41,03,000 ನಗದು ಹಣ ಅಲ್ಲಿ ಸಿಗುತ್ತೆ. ತದನಂತರ ಊರಿನಲ್ಲಿದ್ದಂಥ ಜನ ಆ ಕಾರನ್ನ ಬಿಟ್ಟು ಏನು ಆರೋಪಿ ಹೋಗಿರ್ತಾನೆ, ಆ ಊರಲ್ಲಿದ್ದಂಥ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂಥ ಏನು ಚಿನ್ನ ಮತ್ತು ದುಡ್ಡು ಇತ್ತು, ಅದು ಜನ ತೊಗೊಂಡಿದ್ರು. ಅದನ್ನು ಅವ್ರು ಹೋಗಿ ನಾವು ಇದು ಬ್ಯಾಂಕ್ನಿಂದ ಈ ರೀತಿ ಕಳ್ಳತನ ಆಗಿ ಬಂದಿರೋದು, ಇದು ದರೋಡೆ ಆಗಿ ಬಂದಿರೋದು, ಆ ಹಿನ್ನೆಲೆಯಲ್ಲಿ ಅದನ್ನು ಯಾರ್ಯಾರು ತೊಗೊಂಡಿದ್ದೀರ ಮರಳಿಸಿ ಅಂತಂತೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮಗೆ 15 ಜನರಿಂದ 1.587 kg ಗೋಲ್ಡು ಮತ್ತು 44,25,060 ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿರ್ತಾರೆ. ಸುಮಾರು ಈ ಪ್ರಕರಣದಲ್ಲಿ ಈಗ 4 ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ. ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂಥ ಒಬ್ಬ ಪ್ರಮುಖ ಆರೋಪಿ ಈತ ಮಹಾರಾಷ್ಟ್ರ ಮೂಲದವನು, ಅದನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ. ಅಫೆನ್ಸಿಗೆ ಯೂಸ್ ಮಾಡಿದಂಥ ಒಂದು ಬೈಕು ಮತ್ತು ಆತನಿಂದ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ. ಅದನ್ನು ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಈ ಅಫೆನ್ಸಲ್ಲಿ ಇನ್ವಾಲ್ವ್ ಆದಂಥ ಇನ್ನಿಬ್ಬರು ಆರೋಪಿತರು ಏನಿದ್ದಾರೆ ಅವ್ರದ್ದು ಯಾರು ಏನು ಅನ್ನುವಂಥ ಮಾಹಿತಿಯು ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ. ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಮತ್ತು ಈ ಪ್ರಕರಣದಲ್ಲಿ ಅವರೇನು ಬಂದೂಕನ್ನು ಯೂಸ್ ಮಾಡಿದ್ರು ಅದನ್ನು ನಾವು ತಾಂತ್ರಿಕ ತನಿಖೆಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗಿಬಿಟ್ಟು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ದುಡ್ಡು ಕೊಟ್ಟು ತೊಗೊಂಬಂದಿದ್ದಾರೆ. ಆ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ಸಪ್ಲೈ ಮಾಡಿದಂತಹ 3 ಜನ ಆರೋಪಿತರನ್ನು ನಾವು ಬಿಹಾರದಿಂದ ಕರ್ಕೊಂಡು ಬಂದು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ. ಒಟ್ಟು ಸುಮಾರು 9.01 kg ಬಂಗಾರ, 86,31,220 ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಇನ್ನುಳಿದಂಥ ಆರೋಪಿತರನ್ನ ಮತ್ತು ಇನ್ನುಳಿದಂಥ ಮಾಲನ್ನು ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ. ಆಸ್ ಆಫ್ ನೋ ಪ್ರೆಸೆಂಟ್ ಸ್ಟೇಟಸಲ್ಲಿ ಯಾವುದೋ ಆ ರೀತಿ ಕಂಡು ಬಂದಿಲ್ಲ. ಆ ತನಿಖೆ ಹಿತದೃಷ್ಟಿಯಿಂದ ಅದನ್ನು ಈಗ ಬಹಿರಂಗಗೊಳಿಸ್ತಾ ಇಲ್ಲ. ಸೊ ಟೈಮ್ ಬಂದಾಗ ತನಿಖೆ ಸಂಪೂರ್ಣ ಆದಮೇಲೆ ನಾನು ಹೇಳ್ತೀನಿ. ನಾನು ಅದನ್ನು ಪಟ್ಟಿ ನಿಮಗೆ ಲಿಸ್ಟಲ್ಲಿ ಕೊಟ್ಟಿದ್ದೀನಿ. ಒಂದು ಕಾರಲ್ಲಿ, ಒಂದು ಪಾಳು ಬಿದ್ದ ಮನೆಯಲ್ಲಿ, ಒಂದು ಜನರಿಂದ ಮತ್ತು ಒಂದು ಆರೋಪಿಯಿಂದ 4 ಹಂತಗಳಲ್ಲಿ ರಿಕವರಿ ಆಗಿದೆ. 3 ಜನ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಒಬ್ಬನು ಸಿಕ್ಕಿದ್ದಾನೆ, ಇನ್ನಿಬ್ರು ಸಿಗಬೇಕು. ಇವ್ರು ಏನು ವೆಪನ್ ಸಪ್ಲೈ ಮಾಡಿದ್ದಾರೆ, ವೆಪನ್ ಸಪ್ಲೈ ಮಾಡೋಂಥ 3 ಜನ ಕೂಡ ಸಿಕ್ಕಿದ್ದಾರೆ. ಮನಗುಳಿ ಕೇಸಲ್ಲಿ ಪ್ರಿಪೇರ್ಡ್ ವೆಲ್ ರೆಕ್ಕಿ ಮಾಡಿ ಸಾಕಷ್ಟು ತಯಾರಿ ಮಾಡಿದ್ರು. ಈ ಥರನೇ ಇಲ್ಲಿನ ಚರ್ಚೆದಲ್ಲೇ ಜಸ್ಟ್ ಮಾಹಿತಿ ಮಾಡ್ಬೋದು. ದೇ ಹ್ಯಾವ್ ಕಮ್ 2 times, ಜುಲೈ ಮತ್ತು ಆಗಸ್ಟಲ್ಲಿ ಬಂದು ಹೋಗಿದ್ದಾರೆ. ಈ ಬ್ಯಾಂಕ್ ಟೈಮಿಂಗ್ಸನ್ನು ಅಬ್ಸರ್ವೇಷನ್ ಮಾಡಿದ್ದಾರೆ. 4:15ಗೆ RBI ಗೈಡ್ಲೈನ್ಸ್ ಪ್ರಕಾರ ಕ್ಲೋಸ್ ಆಗಬೇಕು. ಭಾಳ ಅಂದರೆ ಕ್ಯೂ ಅಲ್ಲಿ ಇದ್ದವರು ಎಲ್ಲ ಕ್ಲಿಯರ್ ಆಗಬೇಕಂದ್ರೆ 5 ಗಂಟೆ ಆಗಬೇಕು. ಸುಮಾರು 6:15ವರೆಗೂ ಕೂಡ ಸಾರ್ವಜನಿಕರನ್ನು ಒಳಗಡೆ ಬಿಟ್ಕೊಂಡಿದ್ದಾರೆ. ಅಂದರೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಂದಿರ್ಬೋದು, ಲೋನ್ ಸ್ಯಾಂಕ್ಷನ್ ಆದವ್ರು ಬಂದಿರ್ಬೋದು. ಆ ರೀತಿಯಾಗಿ ಇದು 6:30ವರೆಗೂ 7ವರೆಗೂ ಕೂಡ ಆಪ್ರೇಟ್ ಆಗ್ತಾ ಇರೋದ್ರಿಂದ ಆರೋಪಿ ಏನು ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿದಾಗ ಇವನು ಯಾವಾಗಲೂ ಕೂಡ 4:15ಗೆ ಬಂದಿದ್ದಾರೆ. ಸುಮಾರು 6:15ವರೆಗೂ ಕೂಡ ಅಬ್ಸರ್ವೇಷನ್ ಮಾಡೋದು ಹೋಗೋದು ಮಾಡಿದ್ದಾರೆ ಮುಂಚೆ ಬಂದಾಗ. ಆರೋಪಿ ಅವತ್ತಿನ ದಿನ ಅಫೆನ್ಸಿನ ದಿನ ಕೂಡ 4:15ಗೆ ಬಂದು ಬ್ಯಾಂಕ್ ಅಕೌಂಟ್ ಚಾನಲನ್ನು ಕೊಟ್ಟು ಓಪನ್ ಮಾಡಬೇಕು ಅಂತಂತೇಳಿ ಅಲ್ಲಿ ಸುಮಾರು 2 ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾನೆ. ಒಳಗಡೆ ಇದ್ದಂಥ ಜನ ಕಡಿಮೆ ಆದಮೇಲೆ, ಎಂಪ್ಲಾಯೀಸ್ಗಳು ಕಡಿಮೆ ಆದಮೇಲೆ, ಸೊ ಹೊರಗಡೆ ಇದ್ದಂಥ ತನ್ನ ಇನ್ನಿಬ್ಬರು ಏನು ಸಹಚರರಿದ್ದರು ಅವರನ್ನು ಒಳಗಡೆ ಕರೆಸ್ಕೊತಾನೆ. ಒಳಗಡೆ ಇದ್ದಂಥ 6 ಜನ ಎಂಪ್ಲಾಯೀಸು ಮತ್ತು 4 ಜನರನ್ನ ಒಳಗಡೆ ಕೂಡ ಹಾಕಿಬಿಟ್ಟು ಸೊ ಅಲ್ಲಿದ್ದಂಥ ದುಡ್ಡು ಮತ್ತು ಒಡವೆಯನ್ನು ತೊಗೊಂಡು ಹೋಗ್ತಾರೆ. ಸಮಯ ಮೀರಿ ಬ್ಯಾಂಕ್ ಕಾರ್ಯಾಚರಣೆ ನಡೀತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾನು, ಜಿಲ್ಲಾಧಿಕಾರಿಯವರು, ಎಲ್ಲ ಬ್ಯಾಂಕಿನ ಸುಮಾರು 360 ಬ್ಯಾಂಕ್ಸ್ ಏನಿದೆ ಅವರನ್ನು ಮೀಟಿಂಗ್ ಮಾಡಿಬಿಟ್ಟು ಅವರಿಗೆ 8 ಪುಟಗಳ ಒಂದು SOPಗಳನ್ನು ಕೊಟ್ಟಿದ್ದೀವಿ, ಡೂಸ್ ಆ್ಯಂಡ್ ಡೋಂಟ್ಸ್ ಕೊಟ್ಟಿದ್ದೀವಿ.
RBI ಗೈಡ್ಲೈನ್ಸ್ ಪ್ರಕಾರ ಏನೇನು ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಅದೇ ರೀತಿ ಕೂಡ ನಮ್ಮ ಪೊಲೀಸ್ ಎಕ್ಸ್ಪೀರಿಯನ್ಸ್ ಈ 2 ಕೇಸಸ್ಗಳಲ್ಲಿ ಏನಿದೆ ಅದನ್ನು ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ. ಸೊ ಇವುಗಳನ್ನ ಚಾಚು ತಪ್ಪದೆ ಮಾಡಿ ಅಂತಂತೇಳಿ ಅವರಿಗೆ 3 ವಾರಗಳ ಗಡುವು ಕೊಟ್ಟಿದೆ. ಈಗಾಗಲೇ 2 ವಾರ ಆಗಿದೆ. ಇನ್ನೊಂದು ವಾರದಲ್ಲಿ ಅವ್ರು ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಟೋಟಲ್ ಎಷ್ಟು ತಂಡಗಳು? ಸೊ ಈ ಪ್ರಕರಣದಲ್ಲಿನೂ ಕೂಡ ಸುಮಾರು 7 ತಂಡಗಳನ್ನು ನಾವು ರಚನೆ ಮಾಡಿದ್ದೀವಿ. ಸೊ ಇನ್ನೂ ತಂಡಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಆದಷ್ಟು ಬೇಗ ಇನ್ನುಳಿದ ಆರೋಪಿತರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ. ಆಮೇಲೆ ಅದೇ ರೀತಿ ಮನುಗುಳಿ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ ಲಾಸ್ಟ್ 2 ಟೈಮ್ಸು ಕೊಟ್ಟರು. ಇದರಿಂದ ಉಳಿದಂಥ 4.8 kg ಗೋಲ್ಡು ಮತ್ತು 22 ಲಕ್ಷ ಫರ್ದರ್ ರಿಕವರಿ ಆಗಿದೆ. ಅದನ್ನು ಕೂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಈಗಾಗಲೇ ಕೇಸನ್ನು ಚಾರ್ಜ್ ಶೀಟ್ ಮಾಡಲಾಗಿದೆ. ಮತ್ತು ಮುದ್ದೇಬಿಹಾಳ್ ಕೇಸು ಏನು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರದ್ದು ಮನೆಯಲ್ಲಿ ಕಳ್ಳತನ ಆಗಿತ್ತು, ಅದು ಸಂಪೂರ್ಣವಾದಂಥ ರಿಕವರಿ ಆಗಿದೆ. 3 ಜನ ಆರೋಪಿತರು ಬೆಳಗಾವಿ ಜಿಲ್ಲೆಯವರು, ರಾಮದುರ್ಗ ತಾಲೂಕು, ಸವದತ್ತಿ ತಾಲೂಕಿನವರು, ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಸಂಪೂರ್ಣವಾದಂಥ ರಿಕವರಿ ಮಾಡಿ ಅವ್ರನ್ನೂ ಕೂಡ ನಾವೀಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ. ಮುಳುಗುಳಿ ಕೇಸಲ್ಲಿ ಅವರು ಗೋಲ್ಡ್ ಎಲ್ಲ ಮೆಲ್ಟ್ ಮಾಡಿಬಿಟ್ಟಿದ್ರು. ಅದರ ಯಾವ್ದು ಆಕ್ಚುಲಿ ಒರಿಜಿನಲ್ ಇದೆ ಅಂತ ಗೊತ್ತೇ ಆಗ್ತಿದ್ದಿಲ್ಲ. ಇಲ್ಲಿನೂ ಅದೇ ಆಗಿದೆ ಅಥವಾ ಇಲ್ಲ, ಇದರಲ್ಲಿ ಈಗ ಏನು ಸಿಕ್ಕಿದೆ ಎಲ್ಲ ಆ್ಯಸ್ ಇಟ್ ಈಸ್ ಆರ್ನಮೆಂಟ್ಸ್ ಏನಿದೆ ಅದೇ ರೀತಿ ಇಂಟ್ಯಾಕ್ಟ್ ಮಾಡಿ ಆ್ಯಸ್ ಆಫ್ ಓನರ್ಗೆ ದೇ ಕ್ಯಾನ್ ಐಡೆಂಟಿಫೈ ದೇರ್ ಗೋಲ್ಡ್ ಈಸಿಲಿ. ಎಸ್, ಥ್ಯಾಂಕ್ ಯು. ಈ ದಿವಸ ನಾನು ನೆನ್ನೆ ದಿವಸ ಬಿಜಾಪುರ ಜಿಲ್ಲೆಯ ಒಂದು ಕೆಲವು ಪ್ರಕರಣಗಳ ತನಿಖೆ ಯಾವ ರೀತಿ ನಡೀತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಮತ್ತು ಅವ್ರಿಗೆ ಮುಂದಿನ ದಿನಗಳಲ್ಲಿ ಈ ತನಿಖೆ ಯಾವ ರೀತಿ ನಡೆಸಬೇಕು ಅಂತ ಸೂಚನೆಗಳು ಕೊಡಲಿಕ್ಕೆ ಮತ್ತು ಇಲ್ಲಿನ ಎಲ್ಲ ಸಿಬ್ಬಂದಿಗಳ ಒಂದು ಸಭೆಯನ್ನು ನಡೆಸಿ ಅದು ಜಿಲ್ಲಾದ್ಯ ಕಾನೂನು ಸುವ್ಯವಸ್ಥೆ ಮತ್ತು ಅಪರಾಧ ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ವಿ ಮತ್ತು ಅವರಿಗೆ ಸೂಕ್ತ ಸೂಚನೆಗಳನ್ನು ನೀಡಿದ್ವಿ. ಅದೇ ರೀತಿ ಅವರು ಚಡಚಣ ಪಟ್ಟಣದ ಒಂದು SBI ಬ್ಯಾಂಕ್ ದರೋಡೆ ಪ್ರಕರಣದ ಕೆಲವು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಮನಗೋಳಿ ಪಟ್ಟಣದ ಕೆನರಾ ಬ್ಯಾಂಕ್ ಕಳ್ಳತನದಲ್ಲಿ 15 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಮುದ್ದೇಬಿಹಾಳ ಪಟ್ಟಣದ ಒಂದು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರ ಬಾಡಿಗೆ ಮನೆಯದು ಒಂದು ಕಳ್ಳತನ ಆಗಿತ್ತು, ಅದರಲ್ಲೂ ಕೂಡ 3 ಜನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಇದರಲ್ಲಿ ಭಾಳಷ್ಟು ಪ್ರಾಪರ್ಟಿನ ಡಿಸ್ಪ್ಲೇ ಕೂಡ ತಾವೆಲ್ಲ ನೋಡಿದಿರಿ ಮತ್ತು ಪತ್ತೆ ಮಾಡಿದ್ದಾರೆ. ಇವ್ರಿಗೆ ಯಾರು ಪತ್ತೆ ಮಾಡಿದ ಟೀಮ್ ಮತ್ತು ಅವ್ರಿಗೆಲ್ಲರಿಗೂ ಇಲಾಖೆ ವತಿಯಿಂದ ಪ್ರಶಂಸನೆ ಮತ್ತು ಮುಂದಿನ ದಿವಸಗಳಲ್ಲಿ ಅವರಿಗೆ ಮೆಡಲ್ ಕೊಡೋದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತೀವಿ. ಮತ್ತು ಅದೇ ರೀತಿಯಲ್ಲಿ ಇನ್ನೂ ಒಂದಷ್ಟು SBI ಪ್ರಕರಣದಲ್ಲಿ ಇನ್ನೂ ಒಂದಷ್ಟು ಆರೋಪಿಗಳ ತನಿಖೆ ಮತ್ತು ಅವರದು ದಸ್ತಗಿರಿ ಬಾಕಿ ಇದೆ. ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಬೇಗ ಅತಿ ಶೀಘ್ರವಾಗಿ ಅವ್ರನ್ನ ಪತ್ತೆ ಮಾಡ್ತೀವಿ ಅಂತ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಇದು ತಮ್ಮ ಮಾಹಿತಿಗೆ. ಇನ್ನೇನಾದರೂ ತಮ್ಮದು ಪ್ರಶ್ನೆಗಳಿದ್ದರೆ ನಾವು ಅದಕ್ಕೆ ಉತ್ತರ ಹೇಳ್ತೀವಿ. ಮನಗೋಳಿ ಪ್ರಕರಣದಲ್ಲಿ ಇನ್ನೊಂದು ಆರೋಪಿದು ಬಂಧನ ಬಾಕಿ ಇದೆ. ಅದು ಬಿಟ್ಟರೆ ಉಳಿದಿದ್ದೆಲ್ಲ ಪ್ರಕರಣದ ತನಿಖೆ ಆಲ್ಮೋಸ್ಟ್ 99% ಮುಗಿದಿದೆ. ಅದರಲ್ಲಿ ಚಡಚಣದಲ್ಲಿ ಇನ್ನು ಆರೋಪಿಗಳು ಇದು ಮೇನ್ ಆರೋಪಿಗಳು ಇಬ್ಬರು ಬೇಕಾಗಿದೆ. ಅವ್ರಿಗೆ ಹುಡುಕಾಟ ನಡೆದಿದೆ. ಅದು ಜಿಲ್ಲಾ ಪೊಲೀಸ್ ಅವರು ಅದನ್ನು ಬೇಗ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಮನಗೋಳಿಲಿ ರಿಕವರಿ ಪೂರ್ಣ ಆಗಿದೆ. ಬಟ್ ಇದರಲ್ಲಿ ಚಡಚಣದಲ್ಲಿ ಇನ್ನೂ ರಿಕವರಿ ಆಗೋದು ಬಾಕಿ ಇದೆ. ಅರೌಂಡ್ 50% ಆಗಿದೆ. ಸರ್, ನಮ್ಮ ರಾಜ್ಯದಲ್ಲಿ ನೋಡಿದ್ರೆ ಸರ್ ಈ ಬ್ಯಾಂಕ್ಗಳೇ ಟಾರ್ಗೆಟ್ ಆಗಿದಾರಲ್ಲ ಸರ್. ಮಂಗಳೂರು, ಈ ಕಡೆಗೆ ಬೀದರು, ಕಲಬುರಗಿ ಎಲ್ಲ ಕಡೆ ಬ್ಯಾಂಕ್ಗಳ ದರೋಡೆ ಜಾಸ್ತಿ ಆಗಿದೆ ಸರ್ ಕರ್ನಾಟಕದ. ಕಳೆದ ಲಾಸ್ಟ್ ಜನವರಿಯಿಂದ ನೋಡಿದಾಗ ಇದು ತಾವು ಹೇಳೋದು ಒಂಥರ ಪರ್ಸೆಪ್ಷನ್ ಆ ಥರ ಇದೆ. ಅದೇ ರೀತಿ ನಾವು ಆಲ್ ಇಂಡಿಯಾ ಫಿಗರ್ಸ್ ಎಲ್ಲ ಕಂಪೇರ್ ಮಾಡಿ ನೋಡಿದಾಗ ಥರ ಬರೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಥರ ಆಗ್ತಾ ಅಂತ ಇರ್ತದಲ್ಲ. ಇದಕ್ಕೆ ಹಲವಾರು ಕಾರಣಗಳು ನಾವು ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ. ಅದನ್ನು ಒಂದು ಗುರಿ ಇಟ್ಕೊಂಡು ಮಾಡ್ದಂಗೆ ಕಾಣ್ತಾ ಇದೆ. ಬಟ್ ಎಲ್ಲ ಕೇಸ್ಗಳಲ್ಲೂ ಕೂಡ ಆರೋಪಿಗಳು ಪತ್ತೆಯಾಗಿ ಅರೆಸ್ಟ್ ಕೂಡ ನಾವು ಮಾಡಿದ್ವಿ. ಸೆಕ್ಯೂರಿಟಿ ಬಗ್ಗೆ RBI ಏನು ಗೈಡೆನ್ಸ್ ನಿಮ್ಮ ಕೋಆರ್ಡಿನೇಷನ್ ಬಿಟ್ವೀನ್ ಪೊಲೀಸ್ ಅಂಡ್ RBI ಟು ಹ್ಯಾವ್ ಮೋರ್ ಸೆಕ್ಯೂರಿಟಿ ಅವರಿಗೆ ಗೈಡೆನ್ಸ್ ಇದೆ ಏನಾದರೂ? RBIದು ಕೂಡ ಗೈಡ್ಲೈನ್ಸ್ ಇದೆ. ಕೆಲವರು ಏನಾಗಿದೆ, ಈ ಬ್ಯಾಂಕ್ಗಳವರು ಕಾಸ್ಟ್ ಕಟ್ಟಿಂಗ್ ಮೆಜರ್ಸ್ ಥರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತ ನಮಗೆ ಒಂದು ಅಭಿಪ್ರಾಯ ಇದೆ. ಇದನ್ನು DG ಅವರ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ RBIದು ರೀಜನಲ್ ಡೈರೆಕ್ಟರ್ ಇದ್ದಾರೆ. ಅವರು ಕೂಡ ನಾವು ಕೂಡ ಅದಕ್ಕೆ
ಅವರ ಗಮನ ಕೂಡ ಇದ್ರ ಬಗ್ಗೆ ಸೆಳೀತೀವಿ ನಾವು. ಸರಿ, ಬ್ಯಾಂಕ್ನವ್ರ ವಿರುದ್ಧ ಏನು ಕ್ರಮ ಕೈಗೊಳ್ಳಕ್ಕೆ ಸರ್? ಅವ್ರು ನೋಡ್ತಾ ಇದ್ರೆ ಸುಧಾರಿಸ್ತಾನೆ ಇಲ್ಲ. ಈ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾದ್ರೆ ಹೋದ ಜೆರಾಕ್ಸ್ ಮಾಡ್ಲಿಕ್ಕೆ ಹಚ್ತಾರೆ, ಬೇರೆ ಕಡೆ ನೋಡಿದ್ರೆ ಬೇರೆ ಬೇರೆ ಕೆಲಸಗಳನ್ನ ಕೊಟ್ಟಿರ್ತಾರೆ. ಅವ್ರದ್ದು ಇಂಟರ್ನಲ್ ಏನು ಸೆಕ್ಯೂರಿಟಿ ಇರಬೇಕಾಗಿತ್ತು ಸರ್, ಅದು ಸರಿಯಾಗಿ ಅಲ್ಲ, ಇದರಲ್ಲಿ ಎರಡು ವಿಚಾರ ಇದೆ. ಒಂದು, ವೆದರ್ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಳ್ತದೆ. ಬಟ್ ಅವರು ಇಲಾಖೆ ಅವರು ಬ್ಯಾಂಕ್ನ ಕೆಲಸದಲ್ಲಿ ಏನಾದ್ರು ನಿರ್ಲಕ್ಷ್ಯತೆ ನೋಡಿದ್ರೆ ಬ್ಯಾಂಕ್ನವರು ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಸರ್, ಈ ಮನಗುಳಿ ಪ್ರಕರಣ ವಿಚಾರದಲ್ಲಿ ಸರ್ ಲಾಸ್ಟ್ ಟೈಮ್ CM ಅವ್ರಿಗೆ ನಾವು ಕೇಳಿದ್ವಿ ಸರ್, ಏನೋ ರಿವಾರ್ಡ್ ಏನಾದರೂ ಆ ರೀತಿಯಾಗಿ ಅದು ನಾನೀಗ ಪ್ರೆಸ್ ಸ್ಟಾರ್ಟ್ ಮಾಡಿದಾಗಲೇ ಅದೇ ಹೇಳಿದೆ. ಯಾರು ಪ್ರಕರಣ ಏನು ತಂಡ ಯಾರು ಇದನ್ನ ತನಿಖೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೆ ಖಂಡಿತವಾಗಿ ಇಲಾಖೆ ಅವ್ರಿಗೆ ಶ್ರಮವನ್ನು ಅಪ್ರಿಷಿಯೇಟ್ ಮಾಡುತ್ತೆ. ಮತ್ತು ಅವ್ರಿಗೆ ಇಲಾಖೆ ಮಟ್ಟದಿಂದ ಏನೇನು ಗೌರವ ಸಲ್ಲಿಸ್ಬೇಕು ಎಲ್ಲನೂ ನಾನು ಸಲ್ಲಿಸ್ತೀನಿ. Because there are some people who deserve president medal ಇರ್ಬೋದು ಅಥವಾ CM medal ಅದೇ ಇರ್ಬೋದು, ಅದು- deserve that because they're doing well. ನೀವು ಹೇಳೋಕ್ಕೆ ಮುಂಚೆ ನೆನ್ನೆ ಕೂಡ ಅವ್ರಿಗೆ ಮನಗೊಳ್ಳಿ ಸ್ಟೇಷನ್ಗೆ ಹೋದಾಗಲೂ ಕೂಡ ಅವ್ರಿಗೆ ಹೇಳಿದ್ವಿ ನಾವು. ಅದು ನಮ್ಮದು ಪ್ರೆಸಿಡೆಂಟ್ ಮೆಡಲು CM ಮೆಡಲ್ ಎಲ್ಲ ಒಂದು ಸರ್ಟನ್ ಅಕೇಶನ್ಸಲ್ಲಿ ಕೊಡ್ತಾರೆ. ಅಕೇಶನ್ ಬಂದಾಗ ಅದಕ್ಕೆ ಏನು ಸಲ್ಲಬೇಕಾದ ಗೌರವ ಸಿಗ್ತದೆ ಅದು ಸಿಗ್ತದೆ. ಸರ್, ಈ ಚರ್ಚಾ ಕೇಸಲ್ಲಿ ಅರೆಸ್ಟ್ ಆದವ್ರ ಪಾತ್ರಗಳೇನು ಸರ್? 3 ಜನ ಒಬ್ಬರು ವೆಪನ್ ಸಪ್ಲೈ ಮಾಡಿದವರು ಅಂತ ಇದೆ, ಇನ್ನೂ ಒಬ್ಬರು ಪಾತ್ರಧಾರಿ ಆರೋಪಿ ಬ್ಯಾಂಕ್ ದರೋಡೆಯಲ್ಲಿ ಭಾಗಿಯಾಗಿದ್ದಾನೆ. ಇನ್ನು ಉಳಿದವರು ಇನ್ನೊಂದಿಬ್ಬರು ಸಿಗ್ಬೇಕು ನಮಗೆ. ಮಹಾರಾಷ್ಟ್ರ ಸರ್ಕಾರದಿಂದ ಪೊಲೀಸ್ ಎಲ್ಲ ಸಹಕಾರ ತಮಗೆ ಸಿಗ್ತಾ 100% ಸಿ ಆಲ್ ಸರ್ವಿಸ್ ಆಫೀಸರ್ಸ್, IPS ಆಫೀಸರ್ಸ್, ದೇ ಆರ್ ಆಲ್ ಫ್ರಮ್ ಸೇಮ್ ಟ್ರೈನಿಂಗ್. ಸೇಮ್ IPS ಆಫೀಸರ್ ಕರ್ನಾಟಕದಲ್ಲಿ ಯಾರಿದ್ದಾರೆ, ಮಹಾರಾಷ್ಟ್ರದಲ್ಲೂ ಅದೇ IPS ಆಫೀಸರ್ಗಳು ಅಲ್ಲೂ ಇದ್ದಾರೆ. ಕೋಆರ್ಡಿನೇಷನ್ಗೆ ಏನು ಸಮಸ್ಯೆ ಇಲ್ಲ. ನಾವು ಅದಕ್ಕೋಸ್ಕರನೇ ಇವರು ಜಿಲ್ಲಾ ಪೊಲೀಸ್ ಅವರಿಗೆ ಮಹಾರಾಷ್ಟ್ರ ಜಿಲ್ಲಾ ಅವ್ರ ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ ಏನಿದೆ ಅದ್ರ ಜೊತೆ ಕೂಡ ಕ್ರೈಮ್ ಮೀಟಿಂಗ್ಸ್ ಮಾಡಿ ಅಂತ ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೇವೆ. ಈಗ ನೀವು ಅವರು ನೆಕ್ಸ್ಟ್ 10-15 ಡೇಸಲ್ಲಿ ಅನುಕೂಲ ನೋಡಿಕೊಂಡು ಈಗ ಕ್ರೈಮ್ ಮೀಟಿಂಗ್, ನೇಬರಿಂಗ್ ಕ್ರೈಮ್ ಮೀಟಿಂಗ್ಗಳು ಕೂಡ ಮಾಡ್ತಾರೆ. ಸರ್, ಇದು ಬಿಟ್ಟು ತಾವು ಎಲ್ಲೆಲ್ಲೋ ಇದ್ದೀರಿ, ಒಂದು ಬಿಗರ್ ರೆಸ್ಪಾನ್ಸಿಬಿಲಿಟಿ ಇದೆ. ಹೇಟ್ ಸ್ಪೀಚ್ಗಳು ಕರ್ನಾಟಕದಲ್ಲಿ ಹೆಚ್ಚಾಗ್ತಿವೆ ಅಂತ ಬಹಳ ಮಾಹಿತಿ ಇದೆ. ಸೋಷಿಯಲ್ ಮೀಡಿಯಾ ವಿರುದ್ಧ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನಾರೇ ತಮ್ಮ ಕಡೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅದು ಯಾಸಿನ್ ಅಬ್ದುಲ್ಲಾ ವರ್ಸಸ್ ಸ್ಟೇಟ್ ಅಂತ ಅದ್ರಲ್ಲಿ ಏನು ಹೇಳ್ತದೆ, ಹೇಟ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದ್ರ ಇಮಿಡಿಯೇಟಾಗಿ ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿದೆ. ಅದೇ ರೀತಿ ನಾವು ನಮ್ಮ ಸ್ಟೇಟ್ ರಾಜ್ಯ ಮಟ್ಟದಿಂದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೀವಿ. ನಾವು ಹೇಟ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದನ್ನು ಕಾನೂನುಬದ್ಧವಾಗಿ ಲೀಗಲ್ ಒಪಿನಿಯನ್ ತೊಗೋಬೇಕು. ತೊಗೊಂಡು ಅವ್ರದ್ದು ಏನಾದರೂ ಕಾನೂನು ಉಲ್ಲಂಘನೆ ಆಗಿದ್ರೆ ಇಮಿಡಿಯೇಟ್ FIR ಮಾಡಿ ಮುಂದೆ ಕ್ರಮ ತೊಗೊಳಿದ್ದೀವಿ. ಇಲ್ಲಿ ಆರೋಪ ಏನಾಗಿತ್ತು ಸರ್, ಸಾಮಾನ್ಯ ಜನರು ಯಾವ್ದಾದ್ರು ಹೇಟ್ ಸ್ಪೀಚ್ ಇದ್ರೆ ಸುಮೋಟೋ ಹಾಕ್ತಾರೆ, ಅವ್ರಿಗೆ ಒಳಗೆ ಹಾಕ್ತಾರೆ. ಆದ್ರೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಇದ್ದವರು ಅವ್ರು ಹೇಳಿದ್ರೆ ಅಲ್ಲಿ ಅವ್ರಿಗೂ ಬಹಳ ಡಿಲೇ ಆಗಿಬಿಡುತ್ತೆ. ಅವ್ರಿಗೆ ಯಾವ ಕಾನೂನು ಆ ಥರ ಏನು ನನಗೆ ಅಭಿಪ್ರಾಯ ಬರಲಿಲ್ಲ. ಬಟ್ ಭಾಳಷ್ಟು ಕೇಸ್ಗಳು ಆಗಿದ್ದಾವೆ, ಕೆಲವೆಲ್ಲ ಹೈಕೋರ್ಟಲ್ಲಿ ಇದ್ದಾವೆ. ಹಂಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ಗೆ ಹೋಗ್ತಾ ಇದ್ದಾರೆ. ಅದು ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡೋಕ್ಕೆ ಆಗೋದಿಲ್ಲ. ಬಟ್ FIR ಮಾಡೋದು ಮತ್ತು ನೋಟಿಸ್ ಕೊಡೋದು ಪ್ರಕ್ರಿಯೆ 100% ಎಲ್ಲ ಕಡೆ ಇಲಾಖೆಯಿಂದ ಆಗಿದೆ.